ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋಟ್ ಕನ್ನಡ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೈಸೂರಿನ ಮೂಗನಹುಂಡಿ ಕೆರೆ ನೀರು ಕಮ್ಮಿ ಇರುವಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ಕಳೆದ ವರ್ಷ ಮಳೆ ಚೆನ್ನಾಗಾಗಿತ್ತು, ಅದರಿಂದ ಈ ಕೆರೆ ಫುಲ್ ತುಂಬಿಕೊಂಡಿತ್ತು ಮತ್ತು ನೋಡೋಕ್ಕೆ ಸೂಪರಾಗಿ ಕಾಣ್ತಾಯಿತ್ತು. ಬಟ್ ಈ ವರ್ಷ ಮಳೆ ಕಮ್ಮಿ ಆಗಿ ನೀರು ಕಮ್ಮಿ ಆಗಿದೆ ಈ ಕೆರೆಯಲ್ಲಿ. ಮತ್ತು ಈ ಯು ಶೇಪಲ್ಲೆಲ್ಲ ನೀರು ಹರಿತಾಯಿತ್ತು. ಮುಂಚೆ ಒಳಗಡೆ ಸತ್ಯ ಬೆಳ್ಕೊಂಡಿದೆ. ಮತ್ತು ಕೆರೆ ಒಳಗಡೆ ಕೂಡ ಈ ಥರ ಗಿಡಗಳೆಲ್ಲ ಬೆಳ್ಕೊಂಡು ಒಂಥರ ಫೀಲ್ಡ್ ಥರ ಆಗಿದೆ. ನೀರು ಕಮ್ಮಿ ಇರೋದ್ರಿಂದ ನಾವು ಕೆರೆ ಒಳಗಡೆ ಈ ಥರ ಓಡಾಡ್ಬೋದು. ಬಟ್ ಮುಂಚೆ ಅಂದರೆ ಕಳೆದ ವರ್ಷ ನೀರು ನಿಮಗೆ ಆಲ್ಮೋಸ್ಟು ಕೆರೆ ಏರಿ ತನಕ ನೀರಿತ್ತು. ಸೊ ಒಳಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಇವಾಗ ನೋಡಿ ಈ ಥರ ಆರಾಮಾಗಿ ಕೆರೆ ಒಳಗಡೆ ಓಡಾಡ್ಬೋದು. ಮತ್ತು ರೈತರು ಕೆರೆ ಒಳಗಡೆ ಈ ಥರ ರಸ್ತೆನೇ ಮಾಡಿಬಿಟ್ಟಿದ್ದಾರೆ ನೋಡಿ. ನಿಮಗೆ ಈ ವೆಹಿಕಲ್ ಮೂವ್ ಆಗಿರೋದು ಗುರುತೆಲ್ಲ ಕಾಣ್ತಿದೆ ನೋಡಿ. ಸೊ ಇದು ಒಂದು ರೋಡೇ ಮಾಡಿಬಿಟ್ಟಿದ್ದಾರೆ ಕೆರೆ ಒಳಗಡೆ. ಸೊ ರೈತರುಗಳು ಅವರ ಅಕ್ಕಪಕ್ಕ ಜಮೀನುಗಳಿಗೆ ಈ ರೋಡ್ ಮುಖಾಂತರ ಹೋಗಿ ವ್ಯವಸಾಯ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಈ ರೋಡ್ ಎಲ್ಲಿ ತನಕ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಮಳೆ ಇಲ್ಲದೆ ಕೆರೆ ಎಲ್ಲ ಒಂಥರ ಫೀಲ್ಡ್ ಥರ ಆಗಿದೆ. ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ ನೋಡಿ. ಈ ರೋಡು ಎಲ್ಲಿ ತನಕ ಇದೆ ನೋಡಿ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಫುಲ್ಲು ಅಲ್ಲಿ ತನಕನೂ ರೋಡ್ ಇದೆ. ಸೊ ರೈತರು ಅವ್ರವ್ರ ಜಮೀನುಗಳು ಹೋಗೋದಕ್ಕೆ ಈ ರೋಡನ್ನ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೀರು ಕಮ್ಮಿ ಇರೋದ್ರಿಂದ ಅಕ್ಕಪಕ್ಕ ಊರಿಗವರೆಲ್ಲ ಇಲ್ಲಿ ಮೀನನ್ನ ಕೂಡ ಹಿಡಿತಾರೆ. ಸೊ ಇಲ್ಲಿ ಕೆಲವರು ಈಗ ಮೀನನ್ನ ಹಿಡಿತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಹೇಗಿದ್ದಿದ್ದು ಕೆರೆ ಮಳೆ ಕೊರತೆಯಿಂದ ಹೇಗಾಗಿದೆ ನೋಡಿ. ಎಲ್ಲ ಕೆರೆನೇ ಅಲ್ಲಿ ತನಕ ನೀರ್ತಿತ್ತು ಫುಲ್ಲು. ಇವಾಗ ಸ್ವಲ್ಪ ನೀರಿದೆ ಅಷ್ಟೆ. ಬನ್ನಿ ನಿಮಗೆ ಫಿಶಿಂಗ್ ಮಾಡ್ತಾ ಇದ್ದಾರಲ್ಲ ಅದನ್ನು ತೋರಿಸ್ತೀನಿ. ಸೊ ಈ ಥರ ಇನ್ನೂ ನಾವು ಕೆಳಗಡೆ ಈ ಗಿಡಗಳನ್ನೆಲ್ಲ ಭೇದಿಸ್ಕೊಂಡು ಕೆಳಗಡೆ ಇಳಿದ್ರೆ ನೀರನ್ನ ನಾವು ನೋಡ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಕಾಣ್ತಿದೆಯಾ ನೀರು? ಸೊ ಇಷ್ಟು ಡೀಪು ಕೆಳಗಡೆ ಬಂದರೆ ನೀವು ನೀರನ್ನ ಹತ್ರದಿಂದ ನೋಡ್ಬೋದು. ನೋಡಿ, ಇಲ್ಲಿ ಕೆಲವು ರೈತರು ಮೀನು ಹಿಡಿತಾ ಇದ್ದಾರೆ. ಈ ಕಡೆ ಸ್ವಲ್ಪ ಹುಡುಗರು ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರಲ್ಲ ನೋಡಿ. ಸೊ ನೋಡಿ, ಇಷ್ಟು ನೀರಿರೋದು ಫ್ರೆಂಡ್ಸ್ ಇವಾಗ. ಅದೇ ಆವಾಗ ಒಂದು ವರ್ಷಕ್ಕೂ ಮುಂಚೆ ಬಂದಿದ್ರೆ ಎಷ್ಟು ದೊಡ್ಡ ಕೆರೆ ಥರ ಕಾಣಿಸ್ತಾಯಿತ್ತು. ಇವಾಗ ನೋಡಿದ್ರೆ ಒಂದು ಚಿಕ್ಕ ಕೆರೆ ಥರ ಕಾಣ್ತಾ ಇದೆ ನೋಡಿ. ಅಲ್ಲಿ ತನಕ ನೀರಿರ್ತಿತ್ತು, ಕೆರೆ ಏರಿ ತನಕ ನೀರಿರ್ತಿತ್ತು. ಈ ವರ್ಷ ಮಳೆ ಅಷ್ಟೊಂದು ಆಗಿಲ್ಲ. ಮುಂದಕ್ಕೇನಾದರೂ ಮಳೆ ಆದರೆ ಕೆರೆ ಸ್ವಲ್ಪ ತುಂಬೋದು, ಇಲ್ಲಾಂದರೆ ಇರೋ ನೀರು ಕೂಡ ಇನ್ನೂ ಕಮ್ಮಿ ಆಗುತ್ತೆ. ಸೊ ಬನ್ನಿ ಮೇಲೆ ಹೋಗೋಣ. ಎಲ್ಲರೂ ಮೂಗನಹುಂಡಿ ಕೆರೆ ನೀರು ತುಂಬಿದಾಗ ಯಾವ ಥರ ಇತ್ತು ಅಂತ ನೋಡಿರಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ಪಕ್ಕದಲ್ಲಿ ಹಳೆ ವಿಡಿಯೋ ನೀರಿರುವಾಗ ಹೇಗಿತ್ತು ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ವಿಡಿಯೋಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೆರೆ ಮುಂಚೆ ಹೇಗಿತ್ತು ಮತ್ತು ಈಗ ಹೇಗೆ ಆಗಿದೆ ಅಂತ. ನೋಡಿ, ಎಷ್ಟು ಡೀಪಲ್ಲಿ ಹೋದರೆ ನಿಮಗೆ ನೀರು ಸಿಗುತ್ತೆ ಅಂತ. ಸೊ ಮುಂಚೆ ನಿಮಗೆ ಅಲ್ಲ ಬೈಕ್ ಕಾಣ್ತಿದೆಯಲ್ಲ, ಅಲ್ಲಿ ತನಕ ನೀರು ಇರ್ತಿತ್ತು. ಸೊ ಅಷ್ಟು ನೀರು ತುಂಬಿತ್ತು. ಇವಾಗ ನೋಡಿ, ಒಳಗಡೆ ಎಲ್ಲ ಸತ್ತೆ ಎಲ್ಲ ಬೆಳ್ಕೊಂಡು ಅಸಹ್ಯವಾಗಿ ಆಗಿದೆ ಕೆರೆ. ಸೊ ಇದೆ ಕೆರೆ ಏರಿ ಮೇಲೆ ಬಂದ್ವಿ. ಸೊ ಈಗ ನೀರು ಕಮ್ಮಿ ಇರೋದ್ರಿಂದ ಈ ಹಳ್ಳಿ ಜನಗಳು ಈ ನೀರನ್ನ ಅವರ ದನ ಕರುಗಳನ್ನ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ಬಟ್ಟೆ ಒಗೆಯೋದಕ್ಕೆ ಮತ್ತು ಇನ್ನೂ ಏನೋ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇದರಿಂದ ನನಗೆ ಇನ್ನೂ ಹಲವಾರು ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.